ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಸ್ವಲ್ಪ ಗೊತ್ತಾಗುತ್ತೆ ಇವರ ಅದೇ ಅಂತ ಗೊತ್ತಾ. So ಆ ತರ ಹೌದೌದು, ಇವ್ರನ್ನ ಅದಕ್ಕೆ ಹೊರಗಡೆ ನಾನು ಹೇಳಿದೆ, ವೀಲು ಒಂದೇ ಕಡೆ ಇರಲ್ಲ, ರೊಟೇಟ್ ಆಗುತ್ತೆ. ಹೇಳ್ಲಿಕ್ಕೆ ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಒಟ್ಟಾರೆ ನಾನು A1 ಪವಿತ್ರ ಗೌಡಾಗ ಲಾಯರು, ನಾನು ಹೇಳ್ತೀನಿ ಆ ಅಮ್ಮ ಬಿಡುಗಡೆ ಆಗಿ ಬರ್ತಾರೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಇಂಪಾರ್ಟೆಂಟು ಅದು ಪೋಸ್ಟ್ ಮಾರ್ಟಮ್ ಡಾಕ್ಟ್ರು, ಅದು ರಿಗರ್ ಮಾರ್ಟಿಸ್, ಎಷ್ಟು ಟೈಮು, ಇದೆಲ್ಲ ಅದ್ರ ಬಗ್ಗೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ದ ಡೆತ್ ಅನ್ನೋದು ಬರುತ್ತೆ. ಇಷ್ಟು ಮಾತ್ರ ಸಾಕ್ಷಿ. ಇದರಲ್ಲಿ ಪೂರ್ತಿ ಹೆಚ್ಚಾಯ್ತು, ಕಮ್ಮಿ ಆಯ್ತು, ಇದಾಯ್ತು, ಅದಾಯ್ತು, ಇದು ಎಲ್ಲ ಕೂಡ ಮೀಡಿಯಾ ಟ್ರಯಲ್. ಈಗ ಅಷ್ಟು ಒಂದೇ ವಿಷಯ. ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ದೆರ್ ಆರ್ ಅದರ್ ಮೆಟೀರಿಯಲ್ಸ್, ಅದರ್ ವಿಟ್ನೆಸಸ್, ಡಾಕ್ಯುಮೆಂಟ್ರಿ, ಡಿಜಿಟಲ್, CDR, ಟವರ್ ಡಂಪ್, ಇದೆಲ್ಲ ಕೂಡ ಬಂದು ಬರುತ್ತೆ. ಸರ್, ಈಗ ಇವ್ರ ಹೇಳಿಕೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ಅಂದ್ರೆ 2.5 ಮೇಲೆ 10.5. ಸೊ ಅದು ಕಾಲ್ ರೆಕಾರ್ಡ್ ಮುಖಾಂತರ ಫೈಂಡ್ ಔಟ್ ಮಾಡಬಹುದಲ್ಲ, ಅಂದ್ರೆ ರಿಯಲ್ ಕಾಲ್ ರೆಕಾರ್ಡ್ ನಲ್ಲಿನೂ ಫೈಂಡ್ ಔಟ್ ಮಾಡ್ಬೋದು. ಕಣ್ಣಾರೆ ಕಂಡ ಸಾಕ್ಷಿ 2:30 ಅನ್ನೋದು ಬಂದ್ಬಿಟ್ಟಿದೆ. 2:30ಗೆ ನನ್ನ ಮಗ ಫೋನ್ ಮಾಡ್ದ ಅಂತ ಹೇಳಿದ್ದಾರೆ. ಸೊ ಸುಳ್ಳು ಹೇಳಿದಲ್ಲ ಅಮ್ಮ, ಸುಳ್ಳು ಯಾಕೆ ಹೇಳ್ಬೇಕು? ಅದು ಹೇಳಿರೋದು ಯಾವತ್ತು? 11 ತಾರೀಕು ಮತ್ತೆ 14 ಫೋನ್ ಬಂದಿದ್ದು, ಇದೆಲ್ಲ ಬರುತ್ತೆ. ದಿಸ್ ಈಸ್ ಒನ್ ಆಸ್ಪೆಕ್ಟ್. ಆಯಮ್ಮ ಏನು ಟೆಕ್ನಿಕಲ್ ವಿಟ್ನೆಸ್ ಅಲ್ಲ. ಆಯಮ್ಮನಿಗೆ ಟವರ್ ಡಂಪು, CDR ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ? ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆಯಮ್ಮಂದು ಟೆಲಿಫೋನು, ಹ್ಯಾಂಡ್ಸೆಟ್ ರಿಕವರಿ ಆಗಿಲ್ಲ. ಆಯಮ್ಮಂದು ನಂಬರು, IMEI ನಂಬರು, IMSI ನಂಬರ್ ಏನೇನೋ ಇದೆ. ಈಗ ಇವರು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಫೋನ್ ಕಾಲ್ ಅಷ್ಟೇ. ಸೊ ಈಗ ಅದು ರಿಯಲ್ ಆಗಿ ಅಂದ್ರೆ ಫೋನ್ ಕಾಲ್ ಡೀಟೇಲ್ಸ್ ತಗೋಬೇಕು, ಯಾಕಂದ್ರೆ ಅವ್ರ ಹೇಳಿಕೆ ನಿಜಾನ ಸುಳ್ಳ ಅಂತ ಇದು ಮಾಡೋದು. ಅದೇ ಈಗ 2:30 ಅಂತ ಹೇಳಿದ್ದಾರೆ. ಹಾಗಂದ್ರೆ ಹ್ಯಾಂಡ್ಸೆಟ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಅದು ಸರ್ವರ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ಸರ್ವರ್ ಇಂದ ಕಂಪ್ಯೂಟರ್ಗೆ ಹೋಗುತ್ತೆ, ಅದು ಕ್ಯಾಫ್ ಕಸ್ಟಮರ್ ಅಪ್ಲಿಕೇಶನ್ ಫಾರಮ್ಗೆ ಲಿಂಕ್ ಆಗುತ್ತೆ. ಇದು ಎಲ್ಲಾನು ಟೆಕ್ನಿಕಲ್ ವಿಚಾರಗಳು ಇದೆ. ಅದು ಬೇರೆ ಬೇರೆ ವಿಟ್ನೆಸ್ಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಓವರ್ ಆಲ್ ಈಗ ನೀವು ಇದನ್ನ ಕಂಪ್ಲೀಟ್ಲಿ ಚಾರ್ಜ್ ಶೀಟ್ ಓದಿರ್ತೀರಾ. ಸೊ ನಿಮ್ಮ ದೃಷ್ಟಿಯಲ್ಲಿ ಅಂದ್ರೆ ಫಲ ಏನ್ ಸಿಗುತ್ತೋ ಅದು ಜಡ್ಜ್ ಸಾಹೇಬ್ರು ಕೊಡ್ತಾರೆ. ಬಟ್ ನಿಮ್ಮ ದೃಷ್ಟಿಯಲ್ಲಿ ಹೇಗ್ ಅನ್ಸುತ್ತೆ ಸರ್ ಈ ಕೇಸ್? ಈ ಕೇಸಲ್ಲಿ ಪವಿತ್ರ ಗೌಡ ನಿರಪರಾಧಿ, ಅವ್ರಿಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ. ಕನೆಕ್ಟ್ ಈಗ ಚಿತ್ರದುರ್ಗಗೆ ಪವಿತ್ರ ಗೌಡ ಹೋಗಿಲ್ಲ. ಇತಿಹಾಸಕಾರಿಗೂ ಅವ್ರಿಗೂ ಸಂಬಂಧ ಇಲ್ಲ, ಆಟೋಗೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ಫೋನ್ಗೂ ಅವ್ರಿಗೂ ಸಂಬಂಧ ಇದೆ ಅಂದ್ರೆ ಇಲ್ಲ. ಮತ್ತೆ DNA ನಲ್ಲಿ ಕನೆಕ್ಟ್ ಮಾಡ್ತಾರೆ. ಅದು ಏನು ಅವ್ರನ್ನ ಬಂಧಿಸಿದ್ದು ಯಾವತ್ತು, ರಿಕವರಿ ಯಾವತ್ತು ಎಲ್ಲಿಗೆ ಹೋಯ್ತು, ಯಾವತ್ತು ಎಕ್ಸಾಮಿನೇಷನ್ ಆಯ್ತು, ಅದು ಎಷ್ಟು ಮ್ಯಾಚಿಂಗ್ ಆಯ್ತು ಅನ್ನೋದನ್ನ ಎಕ್ಸ್ಪರ್ಟ್ನ ಕ್ರಾಸ್ ಮಾಡಬೇಕು. ಈಗ ಪೊಲೀಸರು ಹಾಕಿರೋದು ಒಂದಿರುತ್ತೆ, ನಿಜ ಇನ್ನೊಂದಿರುತ್ತೆ. ಕೋರ್ಟಿನಲ್ಲಿ ಹೇಳೋದು 3 ಇರುತ್ತೆ, 3 ಪಾಯಿಂಟ್ ಬರುತ್ತೆ. 3 ಪಾಯಿಂಟ್ ಅನಲೈಸ್ ಮಾಡಿ ಡಿಫೆನ್ಸ್ ಲಾಯರ್ಗಳು ಸೊ ಇದನ್ನ ಟೆಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿ ಇಂಡಿಯನ್ ಆಂಗ್ಲೋ ಸ್ಯಾಕ್ಸನ್ ಸಿಸ್ಟಮ್ ಆಫ್ ಟ್ರಯಲ್. ಈಗ ಅವ್ರು ಹೇಳ್ತಾರೆ ನಾವು ಕ್ರಾಸ್ ಮಾಡ್ತೀವಿ, ಇದೆಲ್ಲ ಆದ್ಮೇಲೆ ಅದು ಒಂದು ಹಂತಕ್ಕೆ ಬರುತ್ತೆ. ಇಂಥ ಕೇಸ್ಗಳಲ್ಲಿ ನಾವು ನಡೆಸಿದ್ವಿ, ಅಕ್ಯೂಟಲ್ ಕೂಡ ತಕೊಂಡಿದ್ವಿ. ಪವಿತ್ರ ಗೌಡ, ಶಿ ವಿಲ್ ಕಮ್ ಔಟ್, ಶಿ ವಿಲ್ ಕಮ್ ಕ್ಲೀನ್, ಶಿ ವಿಲ್ ಗೆಟ್ ಅಕ್ಯೂಟಲ್ ಅಂತ ಹೇಳ್ತೀನಿ. ಸೊ ಈ ಕೊಲೆ ಬಗ್ಗೆ ಅಂದ್ರೆ ಮೀನ್ಸ್ ಕೊಲೆ ಆಗಿದೆ ಅಂತಾನ ಅಥವಾ ಆತ್ಮಹತ್ಯೆ ಆಗಿದೆ ಅಥವಾ ಏನಾದ್ರು ಗೊತ್ತಾಗುತ್ತಾ ಮೇಲ್ನೋಟಕ್ಕೆ? ಏನು ಅದು ಪೋಸ್ಟ್ ಮಾರ್ಟಮ್ ನೋಡಿದ್ರೆ ಗೊತ್ತಾಗುತ್ತೆ, ಇಂಜುರಿ ಫೋಟೋ ನೋಡಿದ್ರೇನೋ ಗೊತ್ತಾಗುತ್ತೆ. ಸೊ ಆತ್ಮಹತ್ಯೆ ಅಂದು ಹೇಳಲು ಏನು ಇಲ್ಲ, ಅದರಲ್ಲಿ ಅಪಘಾತ ಅಂದು ಹೇಳೋಕ್ಕೂ ಆಗೋದಿಲ್ಲ. ಏಟುಗಳು ಬಿದ್ದಿದೆ. ದಟ್ ಈಸ್ ಅ ಕಾಂಟ್ರವರ್ಸಿ. ಇದುವರೆಗೆ ನಾನು ಆ ಡಿಫೆನ್ಸ್ ತಗೊಂಡಿಲ್ಲ, ಬೇರೆ ಲಾಯರ್ಸ್ ಕೂಡ ಆ ಡಿಫೆನ್ಸ್ ತಗೊಂಡಿಲ್ಲ. ಈಗ ಮೊದಲನೇದಾಗಿ ಕಿಡ್ನಾಪ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ಕಿಡ್ನಾಪ್ ಇಲ್ಲ. ಯಾಕೆಂದ್ರೆ 2:30ಗೆ ಫೋನ್ ಮಾಡಿ 4 ಜನ ಸ್ನೇಹಿತರು ಊಟ ಸೊ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ 2:30ಗೆ ಕಿಡ್ನಾಪ್ ಇಲ್ಲ. ಕಿಡ್ನಾಪ್ ಆಯ್ತಂದು ಯಾರು ಹೇಳಿದ್ದು, ಯಾರು ನೋಡಿದ್ದು, ಅದಕ್ಕೇನು ಸಾಕ್ಷಿಗಳೇನು ಇಲ್ಲ. 1 ಬಾರು 2ನೇ ಬಾರು ಬಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾನೆ,
ಅಂದ್ರೆ ನೋ ಕಿಡ್ನಾಪ್. ಸೊ ಈಗ ಒಂದ್ ವೇಳೆ ಅವ್ರಿಗೆ ಕಿಡ್ನಾಪ್ ಅನ್ನೋಕ್ಕಿಂತ ಹೆಚ್ಚಾಗಿ ಬಲವಂತವಾಗಿ ಕರ್ಕೊ ಬರೋದೇ ಕಿಡ್ನಾಪ್, ಅಥವಾ ಅವ್ರಿಗೆ ಏನೋ ಒಂದು ಸುಳ್ಳು ಹೇಳಿ- ಎತ್ಕೊಂಡು ಹೋಗೋದೇ ಕಿಡ್ನಾಪ್. ಅಲ್ಲ ಸುಳ್ಳು ಸರ್, ಹೇಳಿ ಸುಳ್ಳು ಏನ್ ಹೇಳಿ ಈ ತರ ಸುಳ್ಳು? ಬನ್ನಿ ಅಂತ ಕರ್ಕೊಂಡು ಏನ್ ಹೋಗೋದು- ಅವನೇನು ಏನ್ ಫಿಲಿಂ ಪ್ರೊಡ್ಯೂಸರ, ಆಕ್ಟರ? ಏನು ಅವನು ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾನೆ. ಅವನ ಸಂಬಳ 14,000 ರೂಪಾಯಿ 15,000 ರೂಪಾಯಿ ಸಂಬಳ. ಅವನ ಕಿಡ್ನಾಪ್ ಏನಕ್ಕೆ ಮಾಡ್ಬೇಕು? ಅವನು ಒಂದು ಪ್ರಭಾವಿ ಹತ್ರ ಅವನಿಗೇನು ಸಂಪರ್ಕ ಇದೆ? ವಾಟ್ ವಾಸ್ ದ ಪರ್ಪಸ್ ಆಫ್ ಕಿಡ್ನಾಪ್? ಬಟ್ ಅದೇ ಮೈನ್ ಮೋಟಿವ್ ಅಂದ್ರೆ ಅವ್ನಿಗೆ ಮೆಸೇಜ್ ಮಾಡಿರೋಂಥದ್ದು. ಮೆಸೇಜ್ ಆ ಎಮ್ಮನ ಮೊಬೈಲ್ಗೆ ಯಾವ್ದು ಬಂದಿಲ್ಲ. ಮೆಸೇಜ್ ಬಂದಿಲ್ಲ ಅದು. ಇಲ್ಲ, ಅವ್ರ ಮೊಬೈಲ್ ಇಲ್ಲ ಅದು. ಹ, ಹ. ಅಂದ್ರೆ ಬೇರೆಯವರು ಪವನ್ ಅನ್ನೋ ಅದು ಇಲ್ಲ ಅದರೆಲ್ಲ ಗೊತ್ತಿಲ್ಲ ನನಗೆ. ಅವಳಿಗೆ ಬಂದಿಲ್ಲ, ಅವ್ರ ಹತ್ರ ಮೊಬೈಲ್ ಇಲ್ಲ, ಬಂದಿಲ್ಲ. ಬೇರೆಯವ್ರಿಗೆ ಬಂದಿಲ್ವಾ ಅದು ಅವ್ರ ಲಾಯರು. ನಮ್ಗೆ ಬಂದಿಲ್ಲ. ನೋ ಕನೆಕ್ಷನ್, ನೋ ಟಚಿಂಗ್. ಪೊಲೀಸರು ಟಚಿಂಗ್ ಕೊಡ್ತಾರೆ, ಅದು ಇಚಿಂಗ್ ಆಗ್ತಾ ಇದೆ. ನಿಮ್ ಪ್ರಕಾರ ಸರ್ ಎಷ್ಟು ದಿನದಲ್ಲಿ ಕೇಸ್ ಟ್ರಯಲ್ ಅದು ಹೇಳಕ್ ಬರಲ್ಲ. 2 ವಿಟ್ನೆಸ್ಗೆ 15 ದಿವಸ ಆಗಿದೆ. 233 ವಿಟ್ನೆಸ್ ಇದ್ದಾರೆ. ಎಷ್ಟು ವಿಟ್ನೆಸ್ನ ಎಕ್ಸಾಮಿನ್ ಮಾಡ್ತಾರೆ, ಎಷ್ಟು ವಿಟ್ನೆಸ್ನ ಬಿಡ್ತಾರೆ, ಅದು ಪ್ರಾಸಿಕ್ಯೂಷನ್ಗೆ ಬಿಟ್ಟಿದ್ದು. ಇದೆಲ್ಲ ಲೆಕ್ಕ ನಾನು ಹೆಂಗೆ ಹೇಳಕ್ಕಾಗುತ್ತೆ? ನಾನೇನು ಶಾಸ್ತ್ರ ಮಾಡ್ತಾ ಇದ್ದೀನಿ? ಐ ಆಮ್ ಐ ಅಸ್ಟ್ರಾಲಜರ್. ಇದು ಹಿಂಗಾಗುತ್ತೆ, ಇದು ಪ್ಲಾನೆಟ್ಟು, ಸೂರ್ಯ, ಚಂದ್ರ, ಗ್ರಹ, ಅದೆಲ್ಲ ಇಲ್ಲ. ಇದು ಸಾಕ್ಷಿಗಳು. ಸರ್ ಇವಾಗ ಈಗ ನೀವ್ ಹೇಳ್ತಾ ಇದ್ರಿ, ಈಗ ಮೇಲ್ನೋಟಕ್ಕೆ ಒಂದಿಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಅವ್ರದ್ದು ಪ್ರಭಾವ ಇಲ್ಲ ಅಂದಾಗ, ಇವನ್ ಪವಿತ್ರ ಅವರ ಆಗಲಿ ಅಥವಾ ದರ್ಶನ್ ಅವ್ರದ್ದಾಗಲಿ, ನಾನ್ ಚಾರ್ಜ್ ಶೀಟ್ ಪೂರ್ತಿ ಎಲ್ಲ ಓದಿದ್ದೀನಿ. ಐ ನೋ ಆಲ್ ದ ಸರ್ಕಮ್ಸ್ಟೆನ್ಸ್. ಪೊಲೀಸರು ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕೋರ್ಟ್ ಅಲ್ಲಿ ಕನೆಕ್ಷನ್ ಕಟ್ಟಾಗುತ್ತೆ. ಸರ್ ಈಗ ಅದು ಟ್ರಯಲ್ ಮುಗಿಯೋದಕ್ಕಿಂತ ಮಧ್ಯದಲ್ಲೇ ಬೇಲ್ ತಗೋಬೋದಾ? ಆಕ್ಚುಲಿ ಏನಾದ್ರು ನೋಡಿ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ, ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಬೇಲ್ ಕೊಟ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲು ರಿಜೆಕ್ಟ್ ಆಯ್ತು. ಕಾರಣ ಏನಂದ್ರೆ ಅದು ಇದ್ರ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ಮತ್ತೆ ರಿಪಿಟೇಷನ್ ಬೇಡ. ಮತ್ತೆ ಮೆಡಿಕಲ್ ಬೇಲ್ ಬರ್ಬೋದು, ಪರ್ಟಿಕ್ಯುಲರ್ ಸಾಕ್ಷನ್ ಹೇಳ್ತೀರಾ, ಆ ರೀತಿ ಎಷ್ಟು ಜನ ಆಗ್ತಾರೆ, ಏನ್ ಬರುತ್ತೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಈಗ ವೀಲು ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ವೀಲ್ ಒಂದೇ ಕಡೆ ಇರಕ್ಕಾಗತ್ತಾ? ವೀಲ್ ಒಂದೇ ಕಡೆ ಇದ್ರೆ ಅದು ವೀಲೇ ಅಲ್ಲ. ಕೆಳಗಡೆ ಹೋಗಿದ್ದು ಈಗ ಬೇಲ್ ಆಯ್ತು, ಬೇಲ್ ರಿಜೆಕ್ಟ್ ಆಯ್ತು, ಚಕ್ರ ಸುಟ್ತಾನೆ ಇರುತ್ತೆ. ಅದು ಕೆಳಗಡೆ ಹೋಗುತ್ತೆ, ಮೇಲೆ ಬರುತ್ತೆ, ರೌಂಡು ಅಲ್ವಾ? ಹಂಗೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ಅದೇನಕ್ಕೆ ಕ್ವಶನ್ ಕೇಳಿದ್ರೆ ಅಂದ್ರೆ, ಈಗ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದಾಗ ಸ್ವಲ್ಪ ಗೊತ್ತಾಗುತ್ತೆ ಇವರ ಅದೇ ಹೌದೌದು. ಅದಕ್ಕೆ ನಾನು ಹೇಳಿದೆ, ವೀಲ್ ಒಂದೇ ಕಡೆ ಇರಲ್ಲ, ರೊಟೇಟ್ ಆಗುತ್ತೆ. ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ? ಒಟ್ಟಾರೆ ನಾನು A1 ಪವಿತ್ರ ಗೌಡಾಗ ಲಾಯರು, ನಾನು ಹೇಳ್ತೀನಿ ಆ ಅಮ್ಮ ಬಿಡುಗಡೆ ಆಗಿ ಬರ್ತಾರೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಈಗ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಹೇಳಿದ್ರಿ ಅದೇನೋ ಪ್ರತಿಕೂಲ ಸಾಕ್ಷಿ ಆಗಿದೆ, ಈ ತರದೆಲ್ಲ ಸುದ್ದಿವಾಹಿನಿಗಳು ಬರ್ತಾ ಇದೆ. ಸೊ ಫೈನಲ್ ಆಗಿ ಜನರಿಗೆ ಇದನ್ನ ತುಂಬಾ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದನ್ನು. ಏನ್ ಹೇಳಕ್ ಇಷ್ಟಪಡ್ತೀನಿ? ಸೊ ಪ್ರತಿಕೂಲ ಸಾಕ್ಷಿ ಅಂದು ಏನಿಲ್ಲ, ಸಾಕ್ಷಿ ಹೇಳಿದ್ದಾರೆ, ಅದರಲ್ಲಿ ನಿಜ ಸುಳ್ಳು ಅನ್ನೋದನ್ನ ಅಸೆಸ್ ಮಾಡಬೇಕು. ಅದನ್ನ ಮಾಡೋರು ನ್ಯಾಯಾಧೀಶರು. ಸೊ ಡಿಫೆನ್ಸ್ ಲಾಯರು, ಪ್ರಾಸಿಕ್ಯೂಷನು ನ್ಯಾಯಾಲಯಕ್ಕೆ ಅಸಿಸ್ಟ್ ಮಾಡಬೇಕು, ನಿಜ ಅಂಶವನ್ನು ನ್ಯಾಯಾಲಯಕ್ಕೆ ತಿಳಿಸ್ಬೇಕು. ಇದು ನಮ್ಮ ಕೆಲಸ. ಅದು ಯಾವುದು ಕರೆಕ್ಟು ಯಾವುದು ತಪ್ಪು ಅಂದ್ರೆ ನ್ಯಾಯಾಧೀಶರು ಕೂತಿದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ನಾವು ಅದರಲ್ಲಿ ಒಂದು ಕ್ಯಾಟಲಿಸ್ಟು, ಇದು ಹಿಂಗಿದೆ ಸ್ವಾಮಿ, ಇದು ಹಿಂಗಿಲ್ಲ, ಅವ್ರು ಇದು ಹಿಂಗಿದೆ ಹಿಂಗಿಲ್ಲ ಅಂತಾರೆ. ಇದು ಎರಡೂ ತೀರ್ಮಾನ ಮಾಡೋದು ನ್ಯಾಯಾಧೀಶ.